ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಪ್ರತಿ ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 29ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ವಿ. ತಡ ಮಾಡದೆ ಕತೆಗೆ ಹೋಗೋಣ. ಅನ್ವಿತಾ ತಕ್ಷಣ ಊಟ ನಿಲ್ಲಿಸಿ ಫೋನ್ ಸ್ಕ್ರೀನ್ ಕಡೆ ನೋಡಿದಾಗ ಅಲ್ಲಿ ಅವಳ ಪ್ರೀತಿಯ ಅಣ್ಣ ಅಕ್ಷಯ್ ಫೋನ್ ಮಾಡ್ತಾ ಇರೋದು ಕ್ಲಿಯರ್ ಆಗಿ ಡಿಸ್ಪ್ಲೇ ಆಯಿತು. ಇಷ್ಟೊಂದು ತಡವಾದ ಸಮಯದಲ್ಲಿ ಅಣ್ಣನಿಂದ ಫೋನ್ ಬಂದಿದ್ದನ್ನ ನೋಡಿ ಅನ್ವಿತಾಳಿಗೆ ಒಳಗೊಳಗೆ ಒಂದು ತರಹದ ಸಣ್ಣ ಆತಂಕ ಮತ್ತು ಹೆದರಿಕೆ ಶುರುವಾಯಿತು. ಅವಳು ಸ್ವಲ್ಪ ಗಾಬರಿಯಿಂದಾನೆ ಫೋನ್ ಎತ್ತಿ ಕಿವಿಗಿಟ್ಕೊಂಡ್ಲು. ಆದ್ರೆ ಮರುಕ್ಷಣವೇ ಫೋನ್ನ ಆ ಕಡೆಯಿಂದ ಕೇಳಿ ಬಂದ ಅಕ್ಷಯ್ನ ಅಪಾರ ಹರ್ಷಚಿತ್ತದಿಂದ ಕೂಡಿದ ಧ್ವನಿ ಕೇಳಿದ ತಕ್ಷಣವೇ ಅನ್ವಿತಾಳ ಹೃದಯಕ್ಕೆ ಒಂದೇ ಸೆಕೆಂಡ್ ನಲ್ಲಿ ಒಂದು ದೊಡ್ಡ ರಿಲೀಫ್ ಸಿಕ್ಕಿ ಮನಸ್ಸು ನಿರಾಳ ಆಯ್ತು. ಅಕ್ಷಯ್ ಫೋನಲ್ಲಿ ತುಂಬಾ ಜೋರಾಗಿ ನಗ್ತಾ ಅದೇ ಪ್ರೀತಿಯ ಧ್ವನಿಯಲ್ಲಿ ರೇಗ್ಸೋಕೆ ಸ್ಟಾರ್ಟ್ ಮಾಡ್ದ. ಓಹೋ, ನಮ್ ಪ್ರೀತಿಯ ಝಾನ್ಸಿ ಮಹಾರಾಣಿಯವರೇ, ಇವಾಗ ನೀನು ಇಡೀ ಡೈನಿಂಗ್ ಟೇಬಲ್ ಮುಂಭಾಗದಲ್ಲಿ ಒಂಟಿಯಾಗಿ ಕುಳಿತು ಸದ್ದಿಲ್ದೆ ರಾತ್ರಿಯ ಊಟ ಮಾಡ್ತಾ ಇರ್ಬೇಕಲ್ವೇ? ನೋಡು, ನಿನ್ನ ಈ ಅಣ್ಣ ಹೇಳಿದ ಸತ್ಯ ಇವತ್ತು 100ಕ್ಕೆ 100 ಕರೆಕ್ಟ್ ಆಗಿದೆ. ನಿಜವಾಗಿ ನೀನಿನ್ನು ಎಷ್ಟು ದಿನ ಅಂತ ಲೈಫ್ ನಲ್ಲಿ ಈ ತರಹ ಒಂಟಿಯಾಗೆ ಇರ್ತೀಯ ಹೇಳು ಅನ್ವಿ. ಇನ್ಮೇಲಾದ್ರೂ ನಿನ್ನ ಫ್ಯೂಚರ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಆದ್ರೆ ಬಿಡು, ನಿನ್ ತರಹದ ಇಷ್ಟೊಂದು ವಿಪರೀತ ಮುಂಗೋಪಿ ಮತ್ತು ಹಠಮಾರಿ ಕ್ಯಾರೆಕ್ಟರ್ ಇರೋ ಹೆಣ್ಣಿನ ಜೊತೆ ಲೈಫ್ ಲಾಂಗ್ ಬದುಕೋಕೆ ನಿಜವಾಗಿಯೂ ಈ ಪ್ರಪಂಚದಲ್ಲಿ ಯಾವ ಗಂಡಿಗೆ ತಾನೇ ಸಾಧ್ಯ ಹೇಳು? ಸಾಕು ಬಿಡು. ಅಂದ ಹಾಗೆ ಮುಂದಿನ ವಾರ ನೀನು ತಪ್ಪದೆ ನಮ್ಮ ಮನೆಗೆ ಬರ್ಬೇಕು. ಮುಂದಿನ ವಾರ ನಮ್ ಪುಟ್ಟ ಆರ್ವಿಯ ಬರ್ತ್ಡೇ ಇದೆ ಗೊತ್ತಾ? ನೆನ್ಪಿಟ್ಕೋ ಅನ್ವಿತಾ, ಈ ಸಾರಿ ನಿನ್ ಕಡೆಯಿಂದ ಮತ್ಯಾವ ಒಂದು ಸಣ್ಣ ನೆಪ ಅಥವಾ ರೀಸನ್ ಅನ್ನ ನಾನು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ. ನೀನು ಯಾವುದೇ ಕಂಡೀಷನ್ ಇಲ್ದ ಇಲ್ಲಿಗೆ ಬರ್ಲೇಬೇಕು. ಯಾಕಂದ್ರೆ ನೀನು ಅವಳ ಒಬ್ಳು ಪ್ರೀತಿಯ ಸೋದರತ್ತೆ ಅಲ್ವಾ? ಅತ್ತೆಯಾಗಿ ನೀನೇ ನಿನ್ನ ಸೊಸೆಯ ಬರ್ತ್ಡೇಗೆ ಬರ್ದೇ ಇದ್ರೆ ಆ ಫಂಕ್ಷನ್ ಹೇಗ್ ತಾನೇ ಚೆನ್ನಾಗಿ ನಡೆಯೋಕ್ ಸಾಧ್ಯ ಹೇಳು? ಸೊ ಇವಾಗ್ಲೇ ನಿನ್ನ ಲಗೇಜ್ ಪ್ಯಾಕ್ ಮಾಡಿ ರೆಡಿಯಾಗಿಟ್ಕೋ. ಅಕ್ಷಯ್ ಅವಳಿಗೆ ಮಾತಾಡೋಕೆ ಒಂದ್ ಸಣ್ಣ ಉಸಿರು ತಗೊಳ್ಳೋ ಗ್ಯಾಪ್ ಕೂಡ ಕೊಡದೆ, ಅನ್ವಿತಾಳಿಗೆ ಊಟ ಮಾಡೋಕೆ ಟೈಮ್ ಕೊಡದೆ ಫೋನ್ನಲ್ಲಿ ಕಂಪ್ಲೀಟ್ ಎಕ್ಸೈಟ್ಮೆಂಟ್ ನಿಂದ ಸಾಲ್ ಮಾತುಗಳನ್ನ ನಾನ್ ಸ್ಟಾಪ್ ಆಗಿ ಹೇಳ್ತಾನೆ ಇದ್ದ. ಅನ್ವಿತಾ ಊಟ ಮಾಡ್ತಾ ಮುಗುಳ್ನಗ್ತಾ ಅಣ್ಣನ ಮಾತನ್ನ ಮಧ್ಯದಲ್ಲೇ ತಡೆದು ತುಂಬಾ ಸೌಮ್ಯವಾಗಿ ಹೇಳಿದ್ಲು. ಅಣ್ಣ ಅಣ್ಣ, ಪ್ಲೀಸ್ ಮೊದ್ಲು ಒಂಚೂರು ನಿಲ್ಲು. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಉಸಿರು ತಗೋ. ನೀನು ಒಮ್ಮೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಟ್ರೈನ್ ತರ ಎಲ್ಲೂ ನಿಲ್ದೆ ಇಡೀ ಕತೆ ಹೇಳ್ತೀಯಲ್ಲ. ಮೊದ್ಲು ನಂದೊಂದು ಮಾತು ಸೈಲೆಂಟ್ ಆಗಿ ಕೇಳು ಅಣ್ಣ. ನನಗೂ ಕೂಡ ಚಿನ್ನಿಯ ಬರ್ಡೇಗೆ ಫಂಕ್ಷನ್ಗೆ ಬರೋಕೆ ಯಾವುದೇ ಅಭ್ಯಂತರ ಖಂಡಿತ ಇಲ್ಲ. ನನಗೂ ಬರ್ಬೇಕಂತ ತುಂಬಾ ಆಸೆ ಇದೆ. ಆದ್ರೆ ನಿನಗೂ ಸತ್ಯ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅಣ್ಣ? ನಾನು ನನ್ನ ಈ ಇಬ್ರು ಪುಟ್ಟ ಮಕ್ಕಳನ್ನ ಬಿಟ್ಟು ಈ ಪ್ರಪಂಚದ ಮತ್ಯಾವುದೇ ಒಂದು ಹೊಸ ಜಾಗಕ್ಕೂ ಒಂಟಿಯಾಗಿ ಹೋಗಲ್ಲ. ನನ್ನ ಅನಿಸಿಕೆ ಪ್ರಕಾರ ಅಲ್ಲಿರೋ ಯಾರಿಗೂ ಇವತ್ತು ನನ್ನ ಈ ಇಬ್ರು ಮಕ್ಕಳನ್ನ ಪ್ರೀತಿಯಿಂದ ಒಪ್ಕೊಳ್ಳೋಕೆ ಸ್ವಲ್ಪನೂ ಇಷ್ಟ ಇಲ್ಲ ಅನ್ಸತ್ತೆ. ಅದಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಡು ಬಂದು ಅಲ್ಲಿ ನಿಮ್ಮ ಮನೆಯವ್ರ ಮುಂದೆ ಒಂದು ಅಜ್ಞಾತದ ಬಲಿಪಶು ತರ ನಿಲ್ಸೋಕೆ ಖಂಡಿತನೂ ಬಯಸಲ್ಲ ಅಣ್ಣ. ಹಾಗಾಗಿ ನಾನು ಆ ಫಂಕ್ಷನ್ಗೆ ಇಲ್ಲಿಯವರೆಗೆ ತುಂಬಾ ತಮಾಷೆಯಾಗಿ ಮತ್ತು ಹ್ಯಾಪಿಯಾಗಿ ಸ್ಟಾರ್ಟ್ ಆಗಿದ್ದ ಇವರಿಬ್ಬರ ಆ ಅಣ್ಣ ತಂಗಿಯ ಸಂಭಾಷಣೆ ಇದ್ದಕ್ಕಿದ್ದಂತೆ ಒಮ್ಮೆಲೆ ಸಿಕ್ಕಾಪಟ್ಟೆ ಸೀರಿಯಸ್ ಆದ ಒಂದು ಕಠಿಣ ತಿರುವು ಪಡ್ಕೊಂತು. ಅನ್ವಿತಾಳ ಬಾಯಿಂದ ಆ ಕಠಿಣವಾದ ಮಾತು ಕೇಳಿದ ತಕ್ಷಣನೇ ಅತ್ತ ಫೋನ್ನಲ್ಲಿದ್ದ ಅಕ್ಷಯ್ ಒಂದೇ ಸೆಕೆಂಡ್ ನಲ್ಲಿ ಸೈಲೆಂಟ್ ಆದ. ಅನ್ವಿತಾ ತನ್ನ ಮಾತು ಮುಗಿಸಿದ್ಮೇಲೆ ಅವನು ತುಂಬಾ ಹಿಂಜರಿತ ಲೋ ವಾಯ್ಸ್ ನಲ್ಲಿ ಮೆಲ್ಲಗೆ ಹೇಳ್ದ. ಅನ್ವಿತಾ, ನೀನ್ ತಪ್ಪು ತಿಳ್ಕೊಬೇಡ. ಇವತ್ತು ನಮ್ಮ ಮನೇಲಿ ನಮ್ ಪುಟ್ಟ ಆಯುಷ್ ಬಗ್ಗೆ ಯಾರಿಗೂ ಯಾವುದೇ ಸಣ್ಣ ಪ್ರಾಬ್ಲಮ್ ಖಂಡಿತ ಇಲ್ಲ. ಆದ್ರೆ ರಿಹಾನ್ ಇದಾನಲ್ಲ, ನಿನ್ಗೂ ಗೊತ್ತು. ಅಕ್ಷಯ್ ತನ್ನ ವಾಕ್ಯವನ್ನ ಪೂರ್ಣಗೊಳಿಸುವ ಮುಂಚೆಯೇ ಅನ್ವಿತಾಳಿಗೆ ವಿರಾಜ್ ಫ್ಯಾಮಿಲಿಯ ಇತಿಹಾಸ ನೆನಪಿಗೆ ಬಂದು ತೀವ್ರವಾದ ಆಕ್ರೋಶ ಉಕ್ಕಿ ಬಂತು. ಅವಳು ತಕ್ಷಣ ಅಣ್ಣನ ಮಾತನ್ನ ಮಧ್ಯದಲ್ಲೇ ಕಟುವಾಗಿ ತಡೆದು ಶಾರ್ಪ್ ಆಗಿ ಹೇಳಿದ್ಲು. ಎಸ್ ಅಣ್ಣ, ನನ್ಗೆ ಸತ್ಯ ತುಂಬಾ ಚೆನ್ನಾಗ್ ಗೊತ್ತು. ಅದಕ್ಕೋಸ್ಕರನೇ ನಾನು ಆವಾಗ್ಲೇ ನಿನ್ಗೆ ಕ್ಲಿಯರ್ ಆಗಿ ಹೇಳಿದ್ದು, ಇನ್ಮೇಲೆ ನನ್ ಈ ಇಬ್ರು ಮಕ್ಳಿಲ್ದೆ ನಾನ್ ಮತ್ಯಾವತ್ತು ನಿಮ್ ಮನೆಗೆ ಹೆಜ್ಜೆ ಇಡಲ್ಲ ಅಂತ. ದಟ್ಸ್ ಇಟ್. ಹೇಗಿದ್ರು ಇವತ್ತು ನಾನು ಆಫೀಸ್ ಕೆಲಸದಿಂದ ಕಂಪ್ಲೀಟ್ ಆಗಿ ಸುಸ್ತಾಗಿದ್ದೀನಿ. ಇನ್ಮೇಲೆ ನನಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕು ಅನಿಸ್ತಿದೆ. ಪ್ಲೀಸ್ ಈ ವಿಷಯದ ಬಗ್ಗೆ ನಾವು ನಾಳೆ ಬೆಳಿಗ್ಗೆ ಸಾವಧಾನವಾಗಿ ಮಾತಾಡೋಣ. ಹೀಗೆ ಹೇಳ್ತಾ ಅನ್ವಿತಾ ತೀವ್ರವಾದ ಬೇಸರ ಮತ್ತು ಸಿಟ್ಟಿನಿಂದ ಮೊಬೈಲ್ ಫೋನನ್ನ ಸೀದಾ ತಂದು ಡೈನಿಂಗ್ ಟೇಬಲ್ ಮೇಲೆ ಜೋರಾಗಿ ಎಸ್ಬಿಟ್ಲು. ಪ್ಲೇಟ್ನಲ್ಲಿದ್ದ ಅರ್ಧ ತಿಂದ ಊಟವನ್ನ ಇನ್ನು ತಿನ್ನೋಕೆ ಇಷ್ಟ ಇಲ್ಲದೆ ಹಾಗೆ ತಗೊಂಡು ಹೋಗಿ ಕಿಚನ್ನ ಸಿಂಕ್ ಪಕ್ಕದಲ್ಲಿ ಇಟ್ಬಿಟ್ಲು.
ಅಕ್ಷಯ್ ಫೋನ್ನಲ್ಲಿ ಆಡಿದ ಮಾತು ಅನ್ವಿತಾಳ ಮನಸ್ಸನ್ನ ಅತಿಯಾಗಿ ನೋಯಿಸ್ಬಿಟ್ಟಿತ್ತು. ಅವಳಿಗೆ ತನ್ನ ಹಸಿವೆ ಕಂಪ್ಲೀಟ್ ಆಗಿ ಸತ್ತು ಹೋಗಿತ್ತು ಮತ್ತು ಪಾಶ್ನ ಕೆಲವು ಭೀಕರವಾದ ಕಹಿ ನೆನಪುಗಳು ಇವತ್ತು ಅವಳ ಹೃದಯದ ಆಳದಲ್ಲಿ ಮತ್ತೆ ಹೊಸದಾಗಿ ಜೋರಾಗಿ ಬಡಿಯೋಕೆ ಸ್ಟಾರ್ಟ್ ಆದ್ವು. ಅದರಲ್ಲಿ ಅತ್ಯಂತ ಪ್ರಮುಖವಾದ ನೆನಪು ಯಾವುದಾಗಿತ್ತು ಅಂದ್ರೆ ರಿಹಾನ್ ಮೊದಲ ಬಾರಿಗೆ ಎಲ್ಲಾ ಕಷ್ಟಗಳನ್ನ ಅನುಭವಿಸಿ ತನ್ನ ಈ ಬದುಕಿನ ಒಳಗಡೆ ಹೇಗೆ ಎಂಟರ್ ಆದ ಅನ್ನೋ ಆ ಎಮೋಷನಲ್ ಸ್ಟೋರಿ. ಅನ್ವಿತಾ ತುಂಬಾ ಭಾರವಾದ ಮನಸ್ಸಿನಿಂದ ತನ್ನ ಬೆಡ್ರೂಮ್ ಒಳಗಡೆ ಬಂದು ಹಾಸಿಗೆಯ ಮೇಲೆ ಸೈಲೆಂಟ್ ಆಗಿ ಮಲ್ಕೊಂಡ್ಲು. ಆದ್ರೆ ಅವಳು ಕಣ್ಮುಚ್ಚಿದ ತಕ್ಷಣವೇ ಅವಳ ಕಣ್ಣುಗಳ ಮುಂದೆ ಪಾಸ್ಟ್ನ ಕೆಲವು ಅತ್ಯಂತ ಸ್ಪಷ್ಟವಾದ ಕರಾಳ ಚಿತ್ರಗಳು ತಾನಾಗೆ ನಾನ್ ಸ್ಟಾಪ್ ಆಗಿ ಅಲ್ದಾಡೋಕೆ ಸ್ಟಾರ್ಟ್ ಆದ್ವು. ಅವಳ ಆ ಹಳೆಯ ಮೈಂಡ್ ಇವತ್ತು ಅವಳನ್ನ ಕಂಪ್ಲೀಟ್ ಆಗಿ ಎಳ್ಕೊಂಡು ಹೋಗಿ ಮತ್ತೆ ಅದೇ ಕರಾಳ ಜೀವನದ ನೆನಪುಗಳ ಜಗತ್ತಿನಲ್ಲಿ ನಿಲ್ಲಿಸ್ಬಿಡ್ತು. ಅನ್ವಿತಾ ಬೆಡ್ ಮೇಲೆ ಮಲಗಿ ಸೀಲಿಂಗ್ ಫ್ಯಾನ್ ನೋಡ್ತಾ ತನ್ನ ಪಾಸ್ಟ್ ಲೈಫ್ ನ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಆಯುಷ್ ಹುಟ್ಟಿ ಕೇವಲ 15 ದಿನಗಳಾಗಿದ್ವು. ಅನ್ವಿತಾ ತನ್ನ ರೆಗ್ಯುಲರ್ ಮೆಡಿಕಲ್ ಚೆಕಪ್ಗಾಗಿ ರಿಧಿಮಾಳ ತಾಯಿಯ ಹಾಸ್ಪಿಟಲ್ಗೆ ಹೋಗಿದ್ಲು. ಚೆಕಪ್ ಮುಗಿಸಿ ಹೊರಗೆ ಬರುವಾಗ ಅವಳಿಗೆ ಆಕಸ್ಮಿಕವಾಗಿ ತನ್ನ ಹಳೆಯ ಕಾಲೇಜ್ ಫ್ರೆಂಡ್ ಲೀಲಾ ಮುಖಾಮುಖಿಯಾಗಿ ಸಿಕ್ಕಿದ್ಲು. ಲೀಲಾ ತನ್ನ ಪತಿಯೊಂದಿಗೆ ಇದೇ ಸಿಟಿಯ MNC ಕಂಪನಿಯಲ್ಲಿ ಸೆಟಲ್ ಆಗಿದ್ಲು. ಅವಳು ಅನ್ವಿತಾಳನ್ನ ನೋಡಿದ ತಕ್ಷಣ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಅನ್ವಿತಾಗೆ ಒಳಗೊಳಗೆ ಅವಳ ಜೊತೆ ಮಾತಾಡೋಕೆ ಇಷ್ಟ ಇಲ್ದಿದ್ರು ಸುಮ್ಮನೆ ನಕಲಿ ನಗು ಬೀರ್ತಾ ನಿಲ್ಬೇಕಾಯ್ತು. ಮಾತಾಡ್ತಾ ಲೀಲಾ ಸಡನ್ ಆಗಿ ವಿರಾಜ್ ವಿಷಯ ತೆಗೆದು, ಅನ್ವಿತಾ, ನಿನ್ನ ಮತ್ತೆ ವಿರಾಜ್ ಡಿವೋರ್ಸ್ ವಿಷಯ ಕೇಳಿ ಬೇಜಾರಾಯ್ತು. ಆದ್ರೆ ಆ ಕೆಟ್ಟ ಪ್ರಾಣಿಯನ್ನ ಬಿಟ್ಟು ನೀನು ಒಳ್ಳೆ ಕೆಲಸ ಮಾಡ್ದೆ. ಇವತ್ತು ಕಿಯಾರ ಕೂಡ ಅವನ ಮುಖಕ್ಕೆ ಮಸಿ ಬಳಿದು ಓಡ್ ಹೋಗಿದ್ದಾಳೆ. ಅವನಿಗೆ ತಕ್ಕ ಶಾಸ್ತಿ ಆಯ್ತು ಅಂದ್ಲು. ಅನ್ವಿತಾ ಲೀಲಾಳ ಬಾಯಿಂದ ತನ್ನ ಫ್ಯಾಮಿಲಿ ವಿಷಯ ಕೇಳಿ ಇನ್ಸಲ್ಟ್ ಅನ್ಸಿ ಅಲ್ಲಿಂದ ಹೊರಡೋಕೆ ರೆಡಿಯಾಗಿದ್ಲು. ಅಷ್ಟರಲ್ಲೇ ಲೀಲಾ ಒಂದು ದೊಡ್ಡ ಶಾಕಿಂಗ್ ವಿಷಯ ಹೇಳಿದ್ಲು. ಲೀಲಾ ತುಂಬಾ ಕ್ಯೂರಿಯಾಸಿಟಿಯಿಂದ, ಅಂದ್ಹಾಗೆ ಅನ್ವಿತಾ, ವಿರಾಜ್ ತನ್ನ 3 ವರ್ಷದ ಮಗ ರಿಹಾನ್ ತನ್ನ ರಕ್ತ ಅಲ್ಲ ಅಂತ ಗೊತ್ತಾದ ತಕ್ಷಣನೇ ಆ ಮುಗ್ಧ ಮಗುವನ್ನ ಕುತ್ತಿಗೆ ಹಿಡಿದು ಸೀದಾ ಒಂದು ಅನಾಥಾಶ್ರಮಕ್ಕೆ ತಳ್ಳಿಬಿಟ್ಟಿದ್ದಾನೆ ಗೊತ್ತಾ ಅಂತ ಹೇಳಿದ್ಲು. ಆ ಮಾತು ಕೇಳಿದ ತಕ್ಷಣ ಅನ್ವಿತಾಳ ಇಡೀ ಜಗತ್ತೇ ಒಂದೇ ಸೆಕೆಂಡ್ ನಲ್ಲಿ ಸ್ತಬ್ಧವಾದ ಹಾಗೆ ಅನ್ನಿಸ್ತು. ವಿರಾಜ್ ಕ್ರೂರ ಪ್ರಾಣಿ ಅಂತ ಅವಳಿಗೆ ಗೊತ್ತು, ಆದ್ರೆ ಕೇವಲ 3 ವರ್ಷದ ಒಂದು ಮುಗ್ಧ ಮಗುವನ್ನ ಈ ತರಹ ಅನಾಥಾಶ್ರಮಕ್ಕೆ ತಳ್ಳೋ ಕಟುಕ ಇವನು ಅನ್ಕೊಂಡಿರ್ಲಿಲ್ಲ. ಲೀಲಾಳ ಸ್ವಂತ ಚಿಕ್ಕಮ್ಮ ವಿರಾಜ್ನ ನೆರಮನೆಯವರಾಗಿದ್ರು ಮತ್ತು ಅವರು ತುಂಬಾ ಪ್ರಬುದ್ಧ ಮಹಿಳೆಯಾಗಿದ್ರಿಂದ ಈ ವಿಷಯ ಸುಳ್ಳಾಗೋಕೆ ಸಾಧ್ಯನೇ ಇರಲಿಲ್ಲ. ಅನ್ವಿತಾ ಇನ್ನು ಹೆಚ್ಚಿನ ಸತ್ಯ ತಿಳಿಯೋಕೆ ಲೀಲಾಳನ್ನ ಡೀಟೇಲ್ಸ್ ಕೇಳಿದ್ಲು. ಲೀಲಾ ವಾಯ್ಸ್ ಕಮ್ಮಿ ಮಾಡಿ ನಡೆದ ಕತೆ ಹೇಳಿದ್ಲು. ಅವತ್ತು ವಿರಾಜ್ ಆ ಮಗುವನ್ನ ತಗೊಂಡು ಹೋಗಿ ಕೋಪದಲ್ಲಿ ನಿಮ್ ಮನೆ ಮುಂದೆ ಎಸ್ದು ಇಡೀ ಲೈಫ್ ಹಾಳಾಗೋಕೆ ನಿಮ್ ಮಗಳೇ ಕಾರಣ ಅಂತ ದೊಡ್ಡ ಜಗಳ ಮಾಡಿದ್ನಂತೆ. ಅಲ್ಲಿ ಅಕ್ಷಯ್ ಮತ್ತು ವಿರಾಜ್ ಮಧ್ಯೆ ದೊಡ್ಡ ಜಗಳ ನಡೆದು ಕೊನೆಗೆ ನಿಮ್ ತಂದೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರು. ವಿಷಯ ಪೊಲೀಸ್ ಸ್ಟೇಷನ್ ತಲುಪಿದ ಮೇಲೆ ವಿರಾಜ್ ಮೆಡಿಕಲಿ ಆ ಮಗು ತನ್ನದಲ್ಲ ಅಂತ ಪ್ರೂವ್ ಮಾಡ್ದ. ಅದಕ್ಕೆ ಪೊಲೀಸ್ನವರು ಒಂದು NGO ಸಪೋರ್ಟ್ನಿಂದ ಆ ಮಗುವನ್ನ ಅನಾಥಾಶ್ರಮಕ್ಕೆ ಕಳುಹಿಸ್ಕೊಟ್ರು. ಅಮೆರಿಕದಲ್ಲಿದ್ದ ಅವನ ಹೆತ್ತ ತಾಯಿಯನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವಳು ನಾಚಿಕೆ ಇಲ್ಲದೆ ನನಗ್ ಮಗುವೇ ಇಲ್ಲ ಅಂತ ನಿರಾಕರಿಸ್ಬಿಟ್ಲು. ಆ ಮುಗ್ಧ ಮಗು ಕಳೆದ ಕೆಲವು ತಿಂಗಳುಗಳಿಂದ ಅಲ್ಲೇ ಅನಾಥವಾಗಿ ನರಕ ಅನುಭವಿಸ್ತಿದೆ. ಲೀಲಾ ತನ್ನದೇ ದಾಟಿಯಲ್ಲಿ ವ್ಯಂಗ್ಯವಾಗಿ ನಗ್ತಾ, ಇರ್ಲಿ ಬಿಡು ಅನ್ವಿತಾ, ಯಾರೋ ಇನ್ಯಾರದೋ ಅಕ್ರಮ ಮಗುವನ್ನ ನಮ್ಮ ಮನೆಯವರು ಯಾಕೆ ಸಾಕ್ಬೇಕು? ಅವನು ಅನಾಥಾಶ್ರಮದಲ್ಲೇ ಕೊಳಿಲಿ, ಅದು ಒಂದ್ ರೀತಿಯ ಒಳ್ಳೇದೇ ಆಯ್ತು ಅಂದ್ಲು. ಒಬ್ಬ ಹೆಣ್ಣಾಗಿ ಸತ್ತ ಬದುಕಿನ ಒಂದು 3 ವರ್ಷದ ಮುಗ್ಧ ಮಗುವಿನ ಬಗ್ಗೆ ಲೀಲಾ ಇಷ್ಟೊಂದು ಕೀಳಾಗಿ ಮಾತಾಡಿದ್ದನ್ನ ಕೇಳಿ ಅನ್ವಿತಾಗೆ ತೀವ್ರವಾದ ಆಕ್ರೋಶ ಬಂತು. ಅವಳು ತನ್ನ ಕಂಟ್ರೋಲ್ ಕಳ್ಕೊಂಡು ಲೀಲಾಳ ಮುಖಕ್ಕೆ ಒಡೆದ ಹಾಗೆ ಗಟ್ಟಿಯಾಗಿ ವಾರ್ನ್ ಮಾಡಿದ್ಲು. ಲೀಲಾ, ಸಾಕ್ ನಿಲ್ಸು ನೀನ್ ಈ ಕೊಳಕು ಆಲೋಚನೆಯನ್ನ. ನೀನು ಕೂಡ ತುಂಬಾ ಬೇಗ ಒಂದು ಮಗುವಿಗೆ ತಾಯಿ ಆಗ್ತಾ ಇದೆಯಾ. ನಾಳೆ ಬೆಳಿಗ್ಗೆ ನಿನ್ ಮಗುವಿನ ಅಸ್ತಿತ್ವದ ಬಗ್ಗೆ ಈ ಸಮಾಜ ಇದೇ ತರ ಕೀಳಾಗಿ ಪ್ರಶ್ನೆ ಮಾಡಿದ್ರೆ ಒಬ್ಬ ಹೆಣ್ಣಾಗಿ ನಿನ್ ಕೈಯಿಂದ ತಡ್ಕೊಳಕ್ಕೆ ಸಾಧ್ಯನಾ ಹೇಳು? ನಿನ್ನ ಈ ಸಣ್ಣ ಮೈಂಡ್ ಸೆಟ್ಗೆ ಮಾನವೀಯತೆ ಅನ್ನೋದು ಒಂಚೂರು ಗೊತ್ತಿಲ್ಲ ಅಂತ ಸಿಡಿದ್ ನಿಂತ್ಲು. ಅನ್ವಿತಾಳ ಈ ರೌದ್ರಾವತಾರ ನೋಡಿ ಲೀಲಾ ಕಂಪ್ಲೀಟ್ ಆಗಿ ಶಾಕ್ ಆದ್ಲು. ಅವಳು ಕೂಡ ಇನ್ಸಲ್ಟ್ ತಡ್ಕೊಳಕಾಗದೆ ಕೋಪದಿಂದ ವ್ಯಂಗ್ಯವಾಗಿ ಹೇಳಿದ್ಲು. ವಾವ್ ಅನ್ವಿತಾ, ನಿನ್ಗ ಮಗುವಿನ ಮೇಲೆ ಇಷ್ಟೊಂದು ದೊಡ್ಡ ಕರುಣೆ ಉಕ್ತಾ ಇದ್ರೆ ಧೈರ್ಯವಾಗಿ ಹೋಗಿ ಆ ಅನಾಥ ಮಗುವನ್ನ ನಿನ್ ಸ್ವಂತ ಮಗನಾಗಿ ಇಟ್ಕೊಂಡು ಸಾಕು ನೋಡೋಣ. ಬರೀ ಉಪನ್ಯಾಸ ಕೊಡ್ಬೇಡ ಮೇಡಮ್.
ದೇವರು ನಿನ್ನನ್ನ ಆ ತಾಯ್ತನದ ಭಾಗ್ಯಕ್ಕೆ ಸಮರ್ಥರನ್ನಾಗಿ ಮಾಡಿಲ್ಲ. ನಿನ್ಗೇನ್ ಗೊತ್ತು ಮಗುವನ್ನ ಸಾಕೋ ಕಷ್ಟ. ಕಾಲೇಜ್ ಬಿಟ್ಟ ಮೇಲೆ ಅನ್ವಿತಾಳಿಗೆ ಮಗುವಾಗಿರೋ ವಿಷಯ ಈ ಹೊರಗಿನ ಪ್ರಪಂಚದ ಯಾವೊಬ್ಬ ವ್ಯಕ್ತಿಗೂ ಗೊತ್ತಿರ್ಲಿಲ್ಲ. ಹಾಗಾಗಿ ಲೀಲಾ ಅದೇ ಹಳೆಯ ಬಂಜೆತನದ ನೆಪ ಹಿಡಿದು ಅನ್ವಿತಾಳನ್ನ ಕಟುವಾಗಿ ಕೆಣಕಿದ್ಲು. ಆ ಮೂದಲಿಕೆಯ ಮಾತು ಅನ್ವಿತಾಳ ಹೃದಯವನ್ನ ತೀವ್ರವಾಗಿ ಚುಚ್ಚಿತು. ಕರೆಕ್ಟ್ ಆಗಿ ಅದೇ ಸಮಯಕ್ಕೆ ರಿಧಿಮಾ ಆ ಪುಟ್ಟ ಆಯುಷ್ನನ್ನ ಮಡ್ಲಲ್ಲಿ ಎತ್ಕೊಂಡು ಅಲ್ಲಿಗೆ ಬಂದ್ಲು. ಅವಳು ಅನ್ವಿತಾಳ ಮುಖ ನೋಡಿ ಫನ್ನಿಯಾಗಿ, ಅನ್ವಿತಾ, ನಿನ್ ಮಗ ಪಕ್ಕ ನಿಂತರಾನೆ, ಸಿಕ್ಕಾಪಟ್ಟೆ ಹಡ್ಮಾರಿದಾನೆ. ಒಂದು ಸಾರಿ ಅಳೋಕ್ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋದೇ ಇಲ್ಲ ಕಣೆ. ಪ್ಲೀಸ್ ಇವನ್ನ ನೀನೇ ಹಿಡ್ಕೊ ಅಂದ್ಲು. ರಿಧಿಮಾ ಮಡ್ಲಲ್ಲಿದ್ದ ಆ ಮುದ್ದಾದ ಮಗುವನ್ನ ಮತ್ತು ಅನ್ವಿತಾಳ ಮುಖವನ್ನ ಲೀಲಾ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿ ಆಶ್ಚರ್ಯದಿಂದ ನೋಡ್ತಾ ನಿಂತ್ಬಿಟ್ಲು. ಅನ್ವಿತಾ ಆಯುಷ್ನನ್ನ ತನ್ನ ಕೈಗೆತ್ಕೊಳ್ತಾ ಲೀಲಾಳ ಮುಖವನ್ನ ನೋಡಿ ಕ್ಲೈಮ್ಯಾಕ್ಸ್ ಕೌಂಟ್ರು ಕೊಟ್ಲು. ಲುಕ್ ಲೀಲಾ, ಮಗುವಿನ ತಾಯಿ ಆಗೋಕೆ ಕೇವಲ ರಕ್ತ ಸಂಬಂಧ ಮಾತ್ರ ಇರ್ಬೇಕಾಗಿಲ್ಲ. ಅದಕ್ಕೆ ಮಾನವೀಯತೆ ಮತ್ತೆ ನಿಜವಾದ ಪ್ರೀತಿಯ ಒಂದು ಸಣ್ಣ ಬಾಂಧವ್ಯ ಇದ್ರೆ ಸಾಕು. ಇವತ್ತಿನಿಂದ ನಾನು ನೀನು ಚಾಲೆಂಜ್ ಮಾಡ್ತಿದ್ದೀನಿ. ರಿಹಾನ್ ಎಲ್ಲಿದ್ರು ಹುಡುಕ್ ತಂದು ಅವನನ್ನ ನನ್ನ ಸ್ವಂತ ಮಗನ್ ತರ ಸಾಕಿ ಅವನಿಗೆ ಸಿಗ್ಬೇಕಾದ ಇಡೀ ಗೌರವದ ಲೈಫ್ ನಾನ್ ಕೊಟ್ಟೇ ತೀರ್ತೀನಿ ಅಂತ ಹೆಮ್ಮೆಯಿಂದ ಹೇಳಿ ಅಲ್ಲಿಂದ ಹೊರಟ್ಲು. ಕಾರ್ ಹತ್ತಿದ ತಕ್ಷಣ ಅನ್ವಿತಾ ರಿಧಿಮಾಳ ಮುಂದೆ ರಿಹಾನನ್ನ ತಾನು ದತ್ತು ತಗೊಂಡು ಸಾಕ್ಲೇಬೇಕು ಅನ್ನೋ ತನ್ನ ಒಳಗಿನ ಆಸೆಯನ್ನ ಪ್ರಕಟ ಮಾಡಿದ್ಲು. ಅನ್ವಿತಾಳ ಆ ಹುಚ್ಚು ನಿರ್ಧಾರ ಕೇಳಿ ರಿಧಿಮಾ ಒಮ್ಮೆಲೆ ಗಾಬರಿಯಿಂದ ಕಾರನ್ನ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಮುಂದೆ ಗಟ್ಟಿಯಾಗಿ ಬ್ರೇಕ್ ಹಾಕಿ ನಿಲ್ಸಿದ್ಲು. ಅವಳು ಕಾರಿನಿಂದ ಇಳಿದು ಅನ್ವಿತಾಳ ಬಾಗ್ಲು ಓಪನ್ ಮಾಡಿ ತೀವ್ರವಾದ ಸಿಟ್ಟಿನಿಂದ ಗದರಿಸೋಕೆ ಸ್ಟಾರ್ಟ್ ಮಾಡಿದ್ಲು. ಅನ್ವಿತಾ, ನಿನ್ ಮೈಂಡ್ ಒಳಗಡೆ ನಿಜವಾಗಿ ಏನೋ ಓಡ್ತಾ ಇದೆ. ನಿನ್ಗೆ ಕಂಪ್ಲೀಟ್ ಆಗಿ ಹುಚ್ಚಿಡಿದಿದೆ ಏನೋ. ಇಷ್ಟೊಂದು ದೊಡ್ಡ ಸಿಟಿಯಲ್ಲಿ ಆ ಅನಾಥ ಮಗುವನ್ನ ಹುಡ್ಕೋದು ಎಷ್ಟೊಂದು ಕಷ್ಟ ಅಂತ ನಿನಗ್ ಗೊತ್ತಿಲ್ವಾ? ಅದ್ರಲ್ಲೂ ಇನ್ಮೇಲೆ ನೀನ್ ಹೊಟ್ಟೆಲ್ ಹುಟ್ಟಿರೋ ಆಯುಷ್ಗೆ ನಿನ್ನ ಇಡೀ ಅಟೆನ್ಷನ್ ಅಗತ್ಯ ಇದೆ. ಇದ್ರ ಮಧ್ಯೆ ನೀನು ಹೊಸ ಜಾಬ್ಗೆ ಸೇರ್ಬೇಕು, ನಿನ್ ಕೆರಿಯರ್ ಬಿಲ್ಡ್ ಮಾಡ್ಕೋಬೇಕು, ಇಡೀ ಸಂಸಾರವನ್ನ ಒಂಟಿಯಾಗಿ ನಿಭಾಯಿಸ್ಬೇಕು. ಹೀಗಿರುವಾಗ ನೀನು ಒಬ್ಬಂಟಿಯಾಗಿ ಇಬ್ರು ಮಕ್ಳ ಜವಾಬ್ದಾರಿಯನ್ನ ಹೇಗ್ ತಾನೇ ಹೊರಗ್ ಸಾಧ್ಯ ಹೇಳು? ಪ್ಲೀಸ್ ಇಂಥ ಮೂರ್ಖತನದ ನಿರ್ಧಾರ ಮಾಡ್ಬೇಡ ಅಂತ ರಿಧಿಮಾ ಲಿಫ್ಟ್ ಹತ್ತುವಾಗ್ಲೂ ಸಾಲು ಬುದ್ಧಿ ಮಾತು ಹೇಳಿದ್ಲು. ಮನೆಗ್ ಬಂದ್ಮೇಲೂ ರಿಧಿಮಾ ಡೈನಿಂಗ್ ಹಾಲ್ನ ಸೋಫಾ ಮೇಲೆ ಕುಳಿತು ಅನ್ವಿತಾಳಿಗೆ ತುಂಬಾ ಪ್ರಾಯೋಗಿಕವಾಗಿ ತಿಳಿ ಹೇಳೋಕೆ ಟ್ರೈ ಮಾಡಿದ್ಲು. ಅನು, ಕೇವಲ ಎಮೋಷನ್ಸ್ ಬೇಸಿಸ್ ಮೇಲೆ ಲೈಫ್ನ ಇಷ್ಟೊಂದು ದೊಡ್ಡ ಡಿಸಿಷನ್ ತಗೊಳಕ್ಕೆ ಸಾಧ್ಯ ಇಲ್ಲ. ಮೆಂಟಲಿ, ಫಿಸಿಕಲಿ ಅಂಡ್ ಫೈನಾನ್ಷಿಯಲಿ ಇವಾಗ ನಿನ್ ಪರಿಸ್ಥಿತಿ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಕಣೆ. ಒಂದ್ ವೇಳೆ ನಿನ್ಗೆ ಆ ಮಗುವಿನ ಮೇಲೆ ಅಷ್ಟೊಂದು ಕರುಣೆ ಇದ್ರೆ ಅವನಿರೋ ಅನಾಥಾಶ್ರಮಕ್ಕೆ ಹೋಗಿ ದುಡ್ಡಿನ ಹೆಲ್ಪ್ ಮಾಡು. ಆದ್ರೆ ಮನೆಗ್ ಕರ್ಕೊಂಡ್ ಬರೋ ಗೀಳ್ ಮಾತ್ರ ಬಿಟ್ಬಿಡು ಅಂದ್ಲು. ಅನ್ವಿತಾ ತನ್ನ ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ರಿಧಿಮಾಳ ಮುಖ ನೋಡಿ ತುಂಬಾ ಶಾಂತವಾಗಿ ತನ್ನ ಒಳಗಿನ ನಿಜವಾದ ಎಮೋಷನಲ್ ಸತ್ಯವನ್ನ ಬಿಚ್ಚಿಟ್ಲು. ದಿದಿ, ಇವತ್ತು ಆ ಮುಗ್ಧ ರಿಹಾನ್ ಅನಾಥಾಶ್ರಮದಲ್ಲಿ ಬೀಳೋಕೆ ನಿಜವಾದ ಕಾರಣ ಬೇರೆ ಯಾರೂ ಅಲ್ಲ. ಅದು ಕೇವಲ ಈ ಅನ್ವಿತಾ ಮಾತ್ರ. ಕೋರ್ಟ್ನಲ್ಲಿ ನನ್ನ ಅಸ್ತಿತ್ವ ಸಾಬೀತುಪಡಿಸೋಕೆ ನಾನು ಆ ವಿರಾಜ್ನ ಕುಳಕು ಸತ್ಯವನ್ನ ಇಡೀ ಜಗತ್ತಿನ ಮುಂದೆ ಓಪನ್ ಮಾಡಿದೆ. ಆ ಒಂದು ಸತ್ಯನೇ ಇವತ್ತು ಆ ಮಗುವಿನ ಇಡೀ ಲೈಫನ್ನ ಕತ್ಲೆಗೆ ತಳ್ಬಿಡ್ತು. ಅವತ್ತು ವಿರಾಜ್ನಂತಹ ಒಬ್ಬ ಕ್ರೂರ ಸ್ಯಾಡಿಸ್ಟ್ ಮಗುವಿನ ಮೇಲೆ ಇಂತಹ ಭೀಕರ ದ್ವೇಷ ತೀರಿಸ್ಕೊಳ್ಬಹುದು ಅಂತ ಯೋಚನೆ ಮಾಡದ ನನ್ನ ಸ್ವಾರ್ಥದ ಮೂರ್ಖತನಕ್ಕೆ ಇವತ್ತು ಆ 3 ವರ್ಷದ ಮಗು ಬೀದಿಯಲ್ಲಿ ಅಳ್ತಾ ನಿಂತಿದೆ. ಒಬ್ಬ ಹೆಣ್ಣಾಗಿ ಮಗುವಿಲ್ಲದ ತಾಯಿಯ ನೋವು ಹೇಗಿರುತ್ತೋ ಅದೇ ಶೈಲಿಯಲ್ಲಿ ತಂದೆ ತಾಯಿಯ ಆಸರೆ ಇಲ್ಲದ ಆ ಮುಗ್ಧ ಮಗುವಿನ ನೋವು ಕೂಡ ಇವತ್ತು ಅಷ್ಟೇ ಭೀಕರವಾಗಿರುತ್ತೆ ರಿಧಿ. ನಾನು ಆ ಒಂಟಿತನದ ನರಕವನ್ನ ತುಂಬಾ ಹತ್ತಿರದಿಂದ ಅನುಭವಿಸಿದೀನಿ. ಹಾಗಾಗಿ ಇವತ್ತೆಲ್ಲ ಗೊತ್ತಿದ್ದು ನಾನು ಆ ಮಗುವನ್ನ ಆ ನರಕದಲ್ಲೇ ಬಿಟ್ಟು ಬಂದ್ರೆ ಲೈಫ್ ಲಾಂಗ್ ಈ ನನ್ನ ಆತ್ಮದ ಅಪರಾಧಿ ಪ್ರಜ್ಞೆ ನನ್ನನ್ನ ದಿನಾಲು ಉಳುಗಳಿಗೆ ಜೀವಂತವಾಗಿ ಕೊಲ್ಲುತ್ತೆ ರಿಧಿ. ಸೊ ಪ್ಲೀಸ್ ನನ್ನನ್ನ ತಡಿಬೇಡ. ಆ ಮಗುವನ್ನ ನಾನು ಕಾನೂನುಬದ್ಧವಾಗಿ ದತ್ತು ತಗೊಂಡೇ ತೀರ್ತೀನಿ. ಇದು ನನ್ನ ಅಂತಿಮ ತೀರ್ಪು ಅಂತ ಅನ್ವಿತಾ ಗಂಟಲು ಉಸಿರುಗಟ್ಟಿಸಿ ಕಣ್ಣೀರ್ ಹಾಕಿದ್ಲು. ಅನ್ವಿತಾಳ ಆ ದೃಢ ಸಂಕಲ್ಪ ನೋಡಿ ಇತ್ತ ರಿಧಿಮಾಗೆ ಮರಳಿ ಮಾತಾಡೋಕೆ ಸಾಧ್ಯವಾಗದೆ ಅವಳು ಸದ್ದಿಲ್ದೆ ಫೋನ್ ಎತ್ಕೊಂಡು ಅಣ್ಣ ಡಾಕ್ಟರ್ ರಿಷಬ್ಗೆ ಇಡೀ ವಿಷಯ ಇನ್ಫಾರ್ಮ್ ಮಾಡಿದ್ಲು. ರಿಷಬ್ ಕೂಡ ವಿಷಯ ಕೇಳಿ ಒಮ್ಮೆಲೆ ಶಾಕ್ ಆಗಿ ಜಸ್ಟ್ 1 ಗಂಟೆಯ ಒಳಗಡೆ ಅನ್ವಿತಾಳ ಫ್ಲಾಟ್ಗೆ ಧಾವಿಸಿ ಬಂದ. ಆದ್ರೆ
ಇಲ್ಲಿಗ್ ಬಂದ ಮೇಲೆ ಅನ್ವಿತಾಳ ಆ ಲಾಜಿಕಲ್ ವಾದಗಳನ್ನ ಮತ್ತೆ ಅವಳು ಒಳಗಿರೋ ಆ ಹೆಣ್ಣಿನ ಆತ್ಮದ ಧೈರ್ಯವನ್ನ ಕೇಳಿದ ತಕ್ಷಣವೇ ಸ್ವತಃ ಡಾಕ್ಟರ್ ರಿಷಬ್ ಕೂಡ ಇಡೀ ಸಪೋರ್ಟ್ನೊಂದಿಗೆ ಅನ್ವಿತಾಳ ಪರವಾಗಿಯೇ ಬಂದು ನಿಂತ್ಕೊಂಡ. ಇವರಿಬ್ಬರ ಈ ದೃಢ ನಿರ್ಧಾರ ನೋಡಿ ರಿಧಿಮಾಗೆ ಬೇರೆ ದಾರಿ ಇಲ್ಲದೆ ತಲೆ ಚಚ್ಕೊಂಡು ಸದ್ದಿಲ್ದೆ ಶರಣಾಗ್ಬೇಕಾಯ್ತು. ಮುಂದಿನ 2 ದಿನಗಳ ಕಾಲ ಮೂವರು ಸೇರಿ ಸಿಟಿಯಲ್ಲಿರೋ ಅನಾಥಾಶ್ರಮಗಳ ಲಿಸ್ಟ್ ತಗೊಂಡು ಪ್ಲಾನ್ ಮಾಡಿದ್ರು. ಅದೃಷ್ಟವಶಾತ್ ಆ ನಗರದಲ್ಲಿ ಕೇವಲ 2-3 ಅನಾಥಾಶ್ರಮಗಳು ಮಾತ್ರ ಇದ್ದಿದ್ರಿಂದ ರಿಹಾನ್ ಎಲ್ಲಿದ್ದಾನೆ ಅಂತ ಹುಡ್ಕೋದು ಅಷ್ಟೊಂದು ಕಷ್ಟದ ಕೆಲಸ ಅನ್ನಿಸ್ಲಿಲ್ಲ. ಆದ್ರೆ ಆ ರಾತ್ರಿ ಅನ್ವಿತಾಳ ಮೈಂಡ್ನಲ್ಲಿ ಇನ್ಯಾವುದೋ ಒಂದು ಪ್ರಶ್ನೆ ಸುತ್ತಿಗೆಯ ತರಹ ಜೋರಾಗಿ ಹೊಡೆಯೋಕೆ ಸ್ಟಾರ್ಟ್ ಆಯ್ತು. ರಿಹಾನ್ ಅನಾಥಾಶ್ರಮಕ್ಕೆ ಸೇರಿದ ಘಟನೆ ತನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಮುಂಚೆನೆ ಗೊತ್ತಿದ್ರು ಅವ್ರು ಯಾಕೆ ತನ್ನ ಹತ್ರ ಈ ವಿಷಯವನ್ನ ಮುಚ್ಚಿಟ್ರು? ಅವಳ ತಂದೆ ಇಷ್ಟೊಂದು ದೊಡ್ಡ ಪೊಸಿಷನ್ ಅಲ್ಲಿ ಇದ್ದಾರೆ. ಅವ್ರು ಮನ್ಸ್ ಮಾಡಿದ್ರೆ ಅಮೆರಿಕನ್ ರಾಯಭಾರ ಕಚೇರಿಯನ್ನ ಕಾಂಟ್ಯಾಕ್ಟ್ ಮಾಡಿ ಆ ಮಗುವಿಗೆ ತುಂಬಾ ಈಸಿಯಾಗಿ ಜಸ್ಟಿಸ್ ಕೊಡಿಸಬಹುದಿತ್ತು. ಅಮೆರಿಕದ ಸ್ಟ್ರಿಕ್ಟ್ ಕಾನೂನಿನ ಪ್ರಕಾರ ಆ ಕಿಯಾರ ಆ ಮಗುವನ್ನ ತನ್ನ ಜೊತೆನೆ ಇಟ್ಕೊಳ್ಳುವಂತೆ ಕಾನೂನುಬದ್ಧವಾಗಿ ಫೋರ್ಸ್ ಮಾಡ್ಬೋದಿತ್ತು. ಆದ್ರೆ ಇವರು ಆ ಮುಗ್ಧ ಮಗುವಿಗಾಗಿ ಒಂದ್ ಸಣ್ಣ ಸಹಾಯದ ಹೆಜ್ಜೆ ಕೂಡ ಇಡ್ಲೇ ಇಲ್ವಲ್ಲ ಅಂತ ಅನ್ವಿತಾಗೆ ತೀವ್ರ ಬೇಸರ ಆಯ್ತು. ಅವಳು ತಕ್ಷಣವೇ ಇನ್ಮೇಲೆ ಸೈಲೆಂಟ್ ಆಗಿರ್ಬಾರ್ದು ಅಂತ ಆ ರಾತ್ರಿಯೇ ತನ್ನ ಅಣ್ಣ ಅಕ್ಷಯ್ಗೆ ಫೋನ್ ಮಾಡಿ ತುಂಬಾ ಇಂಟೆನ್ಸ್ ಆಗಿ ಇದೆಲ್ಲವನ್ನ ಪ್ರಶ್ನೆ ಮಾಡಿದ್ಲು. ಅನ್ವಿತಾಳ ಆ ಹರಿತವಾದ ಪ್ರಶ್ನೆ ಕೇಳಿ ಅತ್ತ ಫೋನ್ ನಲ್ಲಿದ್ದ ಅಕ್ಷಯ್ ಒಂದ್ ಕ್ಷಣ ಕಂಪ್ಲೀಟ್ ಆಗಿ ಸೈಲೆಂಟ್ ಆದ. ಕೊನೆಗೆ ಅಕ್ಷಯ್ ಗಂಟಲು ಸರಿಪಡಿಸ್ಕೊಂಡು ಮೆಲ್ಲಗೆ ಹೇಳ್ದ, ಅನು, ರಿಹಾನ್ ಸ್ಥಿತಿ ಕೇಳಿ ನಿನ್ಗೆ ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಅದು ತಪ್ಪಾಗ್ಬಾರ್ದಿತ್ತು ನಿಜ. ಆದ್ರೆ ಅನ್ವಿತಾ, ಅವನಿಗೂ ಮತ್ತು ನಮಗೂ ಇವಾಗ ಏನ್ ಸಂಬಂಧ ಹೇಳು? ನೀನು ಆ ಮನೆಯಿಂದ ಹೊರಗೆ ಬಂದು ಡಿವೋರ್ಸ್ ಆದ್ಮೇಲಷ್ಟೇ ಆ ವಿರಾಜ್ ಫ್ಯಾಮಿಲಿ ಜೊತೆಗಿನ ಇಡೀ ಬಾಂಧವ್ಯ ಇವತ್ತಿಗೆ ಶಾಶ್ವತವಾಗಿ ಕಟ್ ಆಗೋಗಿದೆ. ಹೀಗಿರುವಾಗ ಆ ನೀಚನ ಸಂಬಂಧದ ವಿಷಯದಲ್ಲಿ ನಾವ್ಯಾಕೆ ಹೋಗಿ ತಲೆ ಹಾಕ್ಬೇಕು ಹೇಳು? ನೀನು ಅನಗತ್ಯವಾಗಿ ಇವತ್ತು ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾ ಇದೀಯಾ? ಪ್ಲೀಸ್, ನಿನ್ಮೇಲಾದ್ರೂ ಆ ಹಳೆಯ ಕಮ್ಮಟು ನೆನಪುಗಳನ್ನೆಲ್ಲ ಕಂಪ್ಲೀಟ್ ಆಗಿ ಮರ್ತ್ ಬಿಡು ಅನ್ವಿತಾ. ನೀನ್ ತುಂಬಾ ಕಷ್ಟಪಟ್ಟು ಆ ನರಕದ ಲೈಫ್ ನಿಂದ ಆಚೆ ಬಂದಿದ್ಯಾ. ಇವಾಗ ಮತ್ತೆ ಯಾಕೆ ಅದೇ ಗೊಂದಲದ ಕಿಸರಚಾಟದಲ್ಲಿ ಇಳಿಯೋಕೆ ಬಯಸ್ತೀಯಾ? ಒಂದ್ ವೇಳೆ ಇವತ್ತು ನೀನ್ ಮತ್ತೆ ಆ ವಿರಾಜ್ ಮಗನ ಜವಾಬ್ದಾರಿ ತಗೊಂಡ್ರೆ ಇತ್ತ ನಮ್ಮ ಅಪ್ಪನ ಹೃದಯಕ್ಕೆ ಇನ್ನು ಎಷ್ಟು ದೊಡ್ಡ ನೋವಾಗಬಹುದು ಅಂತ ಒಮ್ಮೆ ಯೋಚನೆ ಮಾಡಿದ್ಯಾ? ಅವರು ಆವಾಗ್ಲೇ ಸಮಾಜದ ಮುಂದೆ ಎಷ್ಟೊಂದು ಅವಮಾನ ತಡ್ಕೊಂಡು ಇವತ್ತಷ್ಟೇ ನಿನ್ನನ್ನ ಮತ್ತೆ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಇವಾಗ ಲೈಫ್ ನಲ್ಲಿ ಎಲ್ಲವೂ ತುಂಬಾ ಖುಷಿಯಾಗಿ ಮೂಡ್ ಬರ್ತಾ ಇರುವಾಗ ನೀನೇ ಯಾಕೆ ಎಲ್ಲವನ್ನ ಸ್ವತಃ ಹಾಳ್ ಮಾಡೋಕೆ ಪ್ರಣ ತೊಟ್ಟಿದ್ಯಾ? ಆ ಮಗುವನ್ನ ಅವನ ಹಣೆ ಬರಹಕ್ಕೆ ಬಿಟ್ಬಿಡು. ಅವನು ಒಂದು ಒಳ್ಳೆ ಅನಾಥಾಶ್ರಮದಲ್ಲೇ ತುಂಬಾ ಚೆನ್ನಾಗಿದ್ದಾನೆ. ಇನ್ಯಾರದೋ ಮನೆಯ ಅಕ್ರಮ ಕಸವನ್ನ ತಂದು ನಾವು ನಮ್ಮ ಪವಿತ್ರವಾದ ಮನೆ ಒಳಗಡೆ ಯಾಕೆ ಇಟ್ಕೋಬೇಕು ಹೇಳು? ತನ್ನ ಹೈಲಿ ಎಜುಕೇಟೆಡ್ ಅಂಡ್ ಮಾಡರ್ನ್ ಆಲೋಚನೆ ಇರೋ ಪ್ರೀತಿಯ ಅಣ್ಣನ ಬಾಯಿಯಿಂದ ಆ 3 ವರ್ಷದ ಮುಗ್ಧ ಮಗುವನ್ನ ಕಸ ಅಂತ ಕರೆದ ಆ ವರ್ಡ್ ಕೇಳಿದ ತಕ್ಷಣವೇ ಅನ್ವಿತಾಳ ಇಡೀ ಮೈಂಡ್ ಒಂದೇ ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಆಗಿ ಗೊಂದಲಕ್ಕೊಳಗಾಗಿ ನಡುಗು ಹೋಯ್ತು. ದಿನಾಲೂ ತನಗೆ ಬುದ್ಧಿವಂತಿಕೆ ಮತ್ತು ಜವಾಬ್ದಾರಿಯ ಬಿಗ್ ಲೆಕ್ಚರ್ ನೀಡ್ತಾ ಇದ್ದ ಅಣ್ಣ ಇವತ್ತಿಷ್ಟೊಂದು ಕೀಳಾಗಿ ಯೋಚನೆ ಮಾಡ್ತಾನೆ ಅಂತ ಅವಳು ಜನ್ಮದಲ್ಲೂ ಅನ್ಕೊಂಡಿರ್ಲಿಲ್ಲ. ಅಕ್ಷಯ್ ಇನ್ನು ಮುಂದೆ ಮುಂದುವರಿಸ್ತಾ ಅನ್ವಿತಾಳಿಗೆ ವಾರ್ನ್ ಮಾಡ್ದ, ಅನು, ನನ್ಗೆ ಮುಂಚೆನೆ ಗೊತ್ತು ರಿಹಾನ್ ವಿಷಯ ನಿನ್ಗೆ ಗೊತ್ತಾದ್ರೆ ನೀನ್ ಇದೇ ತರ ಎಮೋಷನಲ್ ಆಗಿ ಹುಚ್ಚು ನಿರ್ಧಾರ ತಗೊಳ್ತೀಯ ಅಂತ. ಅದಕ್ಕೋಸ್ಕರನೇ ನಮ್ ಇಡೀ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಾಗಿ ಸೇರಿ ಈ ವಿಷಯವನ್ನ ನಿನ್ನಿಂದ ಕಂಪ್ಲೀಟ್ ಆಗಿ ಹೈಡ್ ಮಾಡಿ ದೂರ ಇಟ್ಟಿದ್ವು. ಸೊ ಇನ್ಮೇಲಾದ್ರೂ ನಿನ್ನ ಲೈಫ್ ನೆಮ್ಮದಿಯಾಗಿ ಇರ್ಬೇಕು ಅಂದ್ರೆ ಆ ಅನಾಥಾಶ್ರಮಕ್ಕೆ ಹೋಗಿ ಆ ಮಗುವನ್ನ ಮೀಟ್ ಮಾಡೋ ಯೋಚನೆಯನ್ನ ಇವತ್ತೇ ನಿನ್ ಮೈಂಡ್ ನಿಂದ ಶಾಶ್ವತವಾಗಿ ಹೊರಗಾಕು. ಇನ್ ಮುಂದೆ ಈ ಭಾವನೆಗಳ ಆಧಾರದ ಮೇಲೆ ಹುಚ್ಚು ನಿರ್ಧಾರ ಮಾಡೋದನ್ನ ಬಿಟ್ಟು ಸ್ವಲ್ಪ ನಿನ್ನ ಮೆದುಳು ಯೂಸ್ ಮಾಡಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಾನ್ ಹೇಳಿದ ಹಾಗೆ ನೀನಿರೋ ಜಾಗದಲ್ಲೇ ನೆಮ್ಮದಿಯಾಗಿರು. ಅನಗತ್ಯವಾಗಿ ಇಲ್ಲಿಗೆ ಬರ್ಬೇಡ ಅಂತ ಅಕ್ಷಯ್ ತುಂಬಾ ಕಠಿಣವಾಗಿ ಆರ್ಡರ್ ಮಾಡ್ದ. ಪಾಸ್ಟ್ ಲೈಫ್ ನಲ್ಲಿ ಅನ್ವಿತಾ ಯಾವಾಗ್ಲೂ ತನ್ನ ಅಣ್ಣ ಅಕ್ಷಯ್ ಆಡ್ತಿದ್ದ ಪ್ರತಿಯೊಂದು ಮಾತಿಗೂ ಅಪಾರ ಗೌರವ ನೀಡ್ತಾ ಅವನ್ ಏನ್ ಹೇಳ್ತಾನೋ ಅದನ್ನೇ ಕಣ್ಮುಚ್ಚಿ ಫಾಲೋ ಮಾಡ್ತಾ ಇದ್ಲು. ಅವಳ ಲೈಫ್ ನ ಎಂತಹದೇ ಬಿಗ್ ಪ್ರಾಬ್ಲಮ್ಸ್ ಬಂದ್ರು ಅವಳು ಅಣ್ಣನ ಬೆಸ್ಟ್ ಸೊಲ್ಯೂಷನ್ ಮೇಲೆ ಬಲವಾದ ನಂಬಿಕೆ ಇಟ್ಟಿದ್ಲು. ಆದ್ರೆ ಇವತ್ತು ಅವನ ಈ ಸಂಕುಚಿತ ಚಿಂತನೆ ಕೇಳಿದ್ಮೇಲೆ ಅವಳಿಗೆ ಒಳಗೊಳಗೆ ತೀವ್ರವಾದ ಅಸಹ್ಯ ಮತ್ತು ಅತಿಯಾದ ವಿಷಾದ ಅನ್ನಿಸ್ತು.
ಅವಳು ಒಂದು ಆಳವಾದ ದೀರ್ಘ ಉಸಿರು ತಗೊಂಡು ತನ್ನ ಹೃದಯದಲ್ಲಿ ಬಂಡೆಯ ತರಹದ ಒಂದು ದೊಡ್ಡ ನಿರ್ಧಾರ ಮಾಡಿ ಅಣ್ಣನ್ಗೆ ಫೋನ್ನಲ್ಲೇ ಲಾಸ್ಟ್ ಕೌಂಟರ್ ಕೊಟ್ಲು. ಅಣ್ಣ, ನಾನು ಇಷ್ಟು ದಿನ ಈ ಪ್ರಪಂಚದಲ್ಲೇ ನೀನ್ ನನ್ನನ್ನ ತುಂಬಾ ಅದ್ಭುತವಾಗಿ ಅರ್ಥ ಮಾಡ್ಕೊಂಡಿರೋ ಒಬ್ಬ ಪ್ರಗತಿಪರ ಆಧುನಿಕ ಆಲೋಚನೆಯ ಮನುಷ್ಯ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನನಗೆ ಕ್ಲಿಯರ್ ಆಗಿ ರಿಯಲೈಸ್ ಆಯ್ತು, ನಾನ್ ನಿನ್ನನ್ನ ಜಡ್ಜ್ ಮಾಡೋ ವಿಷಯದಲ್ಲಿ ಎಷ್ಟೊಂದು ದೊಡ್ಡ ತಪ್ಪು ಮಾಡಿದ್ದೆ ಅಂತ. ಇವತ್ತು ನಾನು ಈ ಮಾತು ಹೇಳ್ದೆ ಇದ್ರೆ ನನ್ನ ಇಡೀ ಲೈಫ್ನಲ್ಲಿ ಮತ್ತೆ ಯಾವತ್ತೂ ಧ್ವನಿ ಎತ್ತೋಕೆ ಸಾಧ್ಯ ಆಗದೆ ಇರಬಹುದು ಅಣ್ಣ. ನೀನಿವತ್ತು ಈ ಸಮಾಜದ ಕಣ್ಣಿಗೆ ಒಬ್ಬ ಅತ್ಯಂತ ಶ್ರೇಷ್ಠ ಮಗನಾಗಿರ್ಬಹುದು, ಒಳ್ಳೆ ಅಣ್ಣನಾಗಿರ್ಬೋದು, ಜವಾಬ್ದಾರಿಯುತ ಗಂಡ ಮತ್ತು ತಂದೆಯಾಗಿರ್ಬಹುದು. ಆದ್ರೆ ಇವತ್ತು ನಿನ್ನ ಈ ಮಾತುಗಳನ್ನ ಕೇಳಿದ್ಮೇಲೆ ನನ್ನ ಒಳಗೊಳಗೆ ಒಂದು ಡೌಟ್ ಬರ್ತಾ ಇದೆ. ನೀನಿವತ್ತು ಈ ಪ್ರಪಂಚದಲ್ಲಿ ಒಬ್ಬ ಒಳ್ಳೆ ಮನುಷ್ಯ ಆಗಿರೋಕೆ 100ಕ್ಕೆ 100 ಯೋಗ್ಯನೇ ಅಲ್ಲ ಅಣ್ಣ. ಅವನು ಇನ್ನೂ ಕೇವಲ 3 ವರ್ಷದ ಮುಗ್ಧ ಮಗು ಅಣ್ಣ. ಅವನಿಗೆ ಈ ಪಾಪಿ ಜಗತ್ತಿನ ಯಾವುದೇ ಸಣ್ಣ ಜ್ಞಾನ ಕೂಡ ಇನ್ನೂ ಗೊತ್ತಿಲ್ಲ. ಇನ್ನೂ ಸರಿಯಾಗಿ ತೊದಲು ನುಡಿಯಲ್ಲಿ ಮಾತಾಡೋದು ಕೂಡ ಕಲಿಯದ ಆ ಮುಗ್ಧ ಜೀವ ಇವತ್ತು ಅನಾಥಾಶ್ರಮದಲ್ಲಿ ದಿನಾಲು ಹೇಗೆ ಒಂಟಿಯಾಗಿ ನರಳುತ್ತಿರಬಹುದು ಅಂತ ಯೋಚನೆ ಮಾಡೋ ಸಣ್ಣ ಕಾಮನ್ ಸೆನ್ಸ್ ಕೂಡ ಇವತ್ತು ನೀನ್ ಆ ಮೆದುಳಿನಲ್ಲಿ ಬರ್ಲೇ ಇಲ್ವಲ್ಲ. ಹೌದು, ಈ ಜಗತ್ನಲ್ಲಿ ಇಂತಹ ಅನ್ಯಾಯ ದಿನಾಲು ಸಾವಿರಾರು ಮಕ್ಕಳಿಗೆ ನಡೀತಾ ಇರಬಹುದು. ನಾವ್ ಎಲ್ರಿಗೂ ಹೋಗಿ ಹೆಲ್ಪ್ ಮಾಡೋಕ್ ಸಾಧ್ಯ ಇಲ್ಲ ಅಂತ ನಾನು ಒಪ್ಕೊಳ್ತೀನಿ ಅಣ್ಣ. ಆದ್ರೆ ನಮ್ ಕಣ್ ಮುಂದೆನೆ ಸದ್ದಿಲ್ದೆ ನಡೀತಾ ಇರೋ ಇಂತಹ ಒಂದು ಅಪರಾಧವನ್ನ ತಡೆಯೋಕೆ ನಾವು ಹೆಜ್ಜೆ ಇಡದೆ ಇದ್ರೆ ಇನ್ಮೇಲೆ ನಾವು ಬದುಕಿದ್ದು ಏನ್ ಪ್ರಯೋಜನ ಹೇಳು? ನೀನ್ ಮನ್ಸ್ ಮಾಡಿದ್ರೆ ಆ ಮಗುವನ್ನ ತುಂಬಾ ಈಸಿಯಾಗಿ ಅಮೆರಿಕಕ್ಕೆ ಕಳಿಸ್ಕೊಡ್ಬಹುದಿತ್ತು. ಆದ್ರೆ ನೀನು ಒಂದ್ಸಾರಿನೂ ಆ ಪ್ರಯತ್ನ ಮಾಡ್ಲೇ ಇಲ್ಲ. ಇನ್ನು ನಮ್ಮ ಅಪ್ಪನ ಮರ್ಯಾದೆ ವಿಷಯಕ್ಕೆ ಬಂದ್ರೆ, ಹೌದು, ಆ ಮುಗ್ಧ ಮಗುವಿನ ಇವತ್ತಿನ ಸ್ಥಿತಿಗೆ ನಾನೇ ಕಾರಣ ಅನ್ನೋ ಸತ್ಯದಿಂದ ನಾನ್ ಯಾವತ್ತೂ ಓಡ್ ಹೋಗೋಕೆ ಸಾಧ್ಯನೇ ಇಲ್ಲ ಅಲ್ವಾ ಅಣ್ಣ? ನನ್ನ ಇಡೀ ಸ್ವಾಭಿಮಾನ ಸಾಬೀತುಪಡಿಸೋಕೆ ನಾನು ಅವತ್ತು ಆ ಮನೆಯ ಒಳಗಿರೋ ಸತ್ಯ ಎಕ್ಸ್ಪೋಸ್ ಮಾಡಿದ್ದಕ್ಕೆ ಇವತ್ತು ಆ ಮಗು ಅನಾಥವಾಗಿ ಬೀದಿಲಿ ಅಲೆದಾಡ್ತಾ ಇರುವಂತೆ ಫೋರ್ಸ್ ಮಾಡಿದೆ. ನಿನ್ಗೇನ್ ಗೊತ್ತಣ್ಣ, ಇಷ್ಟ ದಿನ ಮಗುವಾಗಲ್ಲ ಅನ್ನೋ ಒಂದೇ ಒಂದು ಕೊರತೆಗೆ ಈ ಸಮಾಜ ಮತ್ತೆ ಆ ಜನರು ನನ್ನ ಕ್ಯಾರೆಕ್ಟರ್ ಮೇಲೆ ಎಷ್ಟೊಂದು 100 ನಿಂದನೆಗಳ ಕೆಸರೆರ್ಚಾಟ ಮಾಡಿದ್ರು ಅಂತ. ನಾನು ಆ ಪ್ರತಿಯೊಂದು ನರಕದ ನೋವನ್ನ ಇಡೀ ಹೃದಯ ಸೀಳುವಂತೆ ಹತ್ರದಿಂದ ಅನುಭವಿಸಿದೀನಿ ಅಣ್ಣ. ಹಾಗಾಗಿ ಇವತ್ತು ಬೀದಿಗೆ ಬಿದ್ದಿರೋ ಆ ಮುಗ್ಧ ರಿಹಾನ್ ಇವತ್ತು ಹೆತ್ತವರ ಆಸರೆ ಇಲ್ಲದೆ ಪ್ರತಿ ಸೆಕೆಂಡ್ ಹೇಗೆ ಒಳಗೊಳಗೆ ಹಂಬಲಿಸ್ತಾ ಇರ್ಬೋದು ಅನ್ನೋ ಆ ಕಣ್ಣೀರಿನ ನೋವು ಕೇವಲ ನನ್ನ ಆತ್ಮಕ್ಕೆ ಮಾತ್ರ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಇವತ್ತಿಷ್ಟೆಲ್ಲ ಸತ್ಯ ಗೊತ್ತಿದ್ದು ನಾನು ಕೇವಲ ನನ್ನ ಸ್ವಾರ್ಥದ ಖುಷಿಗೋಸ್ಕರ ಆ ಮಗುವನ್ನ ಅನಾಥಾಶ್ರಮದ ಕೆಸರಿನಲ್ಲೇ ಬಿಟ್ಟು ಬಂದ್ರೆ ನನ್ನ ಲೈಫ್ ಲಾಂಗ್ ಈ ನನ್ನ ಹೆಣ್ಣಿನ ಆತ್ಮಕ್ಕೆ ಯಾವತ್ತೂ ಮುಕ್ತಿ ಸಿಗೋಕೆ ಸಾಧ್ಯನೇ ಇಲ್ಲ ಅಣ್ಣ. ಅವತ್ತು ಹೆತ್ತವರಾಗಿ ನೀವ್ಯಾರು ಆ ಮಗುವಿಗಾಗಿ ಏನನ್ನೂ ಮಾಡ್ಲಿಲ್ಲ, ಅದು ನಿಮ್ಮ ಸ್ವಾರ್ಥದ ಚಾಯ್ಸ್ ಆಗಿತ್ತು. ಆದ್ರೆ ನಾನು ಇವತ್ತಿನಿಂದ ಆ ತರಹದ ಲೈಫ್ ಬದುಕೋಕೆ ಜನ್ಮದಲ್ಲೂ ಸಿದ್ಧ ಅಲ್ಲ. ಇದು ಈ ಸಮಾಜದ ಕಣ್ಣಿಗೆ ಅತಿ ದೊಡ್ಡ ತಪ್ಪಂತ ಅನ್ಸಿದ್ರೆ ಹಾಗೆ ಆಗ್ಲಿ, ನನಗೊಂಚೂರು ಕೇರ್ ಇಲ್ಲ. ಇವತ್ತಿನಿಂದ ರಿಹಾನ್ನ ಇಡೀ ಲೈಫ್ನ ಪ್ರತಿಯೊಂದು ಜವಾಬ್ದಾರಿಯನ್ನ ಇವತ್ತೇ ಈ ಅನ್ವಿತಾ ತನ್ನ ಹೆಗ್ಲ ಮೇಲೆ ತಗೊಳ್ತಾ ಇದ್ದಾಳೆ. ನಾನಿನ್ನು ಕೇವಲ 2 ದಿನದ ಒಳಗಡೆ ಆ ಮಗುವನ್ನ ಕಾನೂನುಬದ್ಧವಾಗಿ ನನ್ನ ಸ್ವಂತ ಮಗುವಾಗಿ ದತ್ತು ತಗೊಳ್ತಾ ಇದ್ದೀನಿ. ಇದುವೇ ಈ ಅನ್ವಿತಾಳ ಲೈಫ್ನ ಅತ್ಯಂತ ಗಟ್ಟಿಯಾದ ಕೊನೆಯ ಅಂತಿಮ ತೀರ್ಪು ಎಂದು ಅನ್ವಿತಾ ತನ್ನ ಇಡೀ ಶಕ್ತಿಯಿಂದ ಫೋನ್ನಲ್ಲೇ ಸಿಂಹಿಣಿಯ ತರಹ ಜೋರಾಗಿ ಗರ್ಜಿಸಿ ಹೇಳಿದ್ಲು. ಸ್ವಲ್ಪ ದಿನಗಳ